ತುಂಬಾ ಖುಷಿ ಆಯಿತು. ಇವರ ಪಾಡ್ಕಾಸ್ಟ್ ಅಲ್ಲಿ ನಂಗೆ ತುಂಬಾ ಇಷ್ಟ ಆಗಿರೋದಂದ್ರೆ ಎಲ್ಲಿಯೂ ಸಮಯ ವ್ಯರ್ಥ ಮಾಡದೆ ತುಂಬಾ ಸಣ್ಣ ವಯಸ್ಸಿಂದಾನೆ ಇಂಥ ಕಲೆ ಇಲ್ಲ ಅಂತಲ್ಲ, ಪ್ರತಿಯೊಂದು ಕಲೆಯನ್ನು ಕಲಿತಾ, ಒಂದು ಟೈಲರಿಂಗ್ ಇರ್ಬೋದು, ಆರ್ಟ್ ಅಂಡ್ ಕ್ರಾಫ್ಟ್ಸ್ ಇರ್ಬೋದು, ಜೊತೆಗೆ ಫುಡ್ಡಲ್ಲಿ ಬಂದ್ಬಿಟ್ರೆ ಐಸ್ ಕ್ರೀಮ್ ಮೇಕಿಂಗು, ಕೇಕ್ ಮೇಕಿಂಗು, ಹೀಗೆ ತರಾವರಿಗಳನ್ನ ಇವರೆಲ್ಲ ಕಲಿತಾ ಬಂದಿದ್ದಾರೆ. ಇನ್ನೂ ಇದರಲ್ಲಿ ಏನೇನು ಹೆಚ್ಚಿಂದೆಲ್ಲ ಕಲ್ತಿದ್ದಾರೆ ಅಂತ ಹೇಳೋದನ್ನ ನೋಡೋಣ ಬನ್ನಿ ಸ್ನೇಹಿತರೆ. ನಮಸ್ಕಾರ ಸ್ನೇಹಿತರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ ಗಾಯತ್ರಿ. ಇವತ್ತಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿ ಒಬ್ಬರು ಮಹಿಳಾ ಉದ್ಯಮಿದಾರರು. ಈ ಮಹಿಳಾ ಉದ್ಯಮಿದಾರರು ಅವರ ಉದ್ಯೋಗಗಳು ಏನೇನಿದೆ, ಅದನ್ನು ಹೇಗೆ ಪ್ರಾರಂಭ ಮಾಡಿದರು ಎಂಬುದನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ನಮ್ಮ ಈ ಕಾರ್ಯಕ್ರಮದ ಅತಿಥಿಗಳನ್ನು ಸ್ವಾಗತ ಮಾಡೋಣ. ನಮಸ್ಕಾರ ಮೇಡಮ್. ನಮಸ್ಕಾರ. ಮತ್ತು ತಮ್ಮ ಹೆಸರು? ನನ್ನ ಹೆಸರು ವಿನುತಾ ಬಾಗೇವಾಡಿ. ನಾವು ಮೂಲತಃ ಬೆಂಗಳೂರು ಹತ್ರ ಶಿಡ್ಲಘಟ್ಟ ಅಂತ ಇದೆ, ಅಲ್ಲಿ ನಮ್ಮ ತಂದೆ ಊರು. ಅವ್ರದ್ದು ರೈಲ್ವೆ ಜಾಬ್ ಇಂದ ಮತ್ತೆ ಹಂಗೆ ಟ್ರಾನ್ಸ್ಫರ್ ಹಾಕೊಂತ ಒಂದೊಂದು ಊರಲ್ಲೂ ಬಂದ್ವಿ. ಆಮೇಲೆ ನಾವು ಲಾಸ್ಟಿಗೆ ದಾವಣಗೆರೆಯಲ್ಲಿದ್ವಿ. ದಾವಣಗೆರೆಯಿಂದ ಮತ್ತೆ ನನಗೆ ಇಲ್ಲಿ ಹುಬ್ಳಿಯಲ್ಲಿ ಮ್ಯಾರೇಜ್ ಮಾಡಿಕೊಟ್ರು. ಸೊ ಅಲ್ಲಿ ನನ್ನ 91 ಅಲ್ಲೇನೆ ನಮ್ಮ ಇದು ಉದ್ಯಮಿ ಸ್ಟಾರ್ಟ್ ಮಾಡಿದೆ ನಾನು. ಏನಂದ್ರೆ ಟೈಲರಿಂಗ್ ಕಲ್ತಿದ್ದೆ ನಾನು ಹೈಸ್ಕೂಲಲ್ಲೆಲ್ಲ, ಅಂದ್ರೆ 7th ಇಂದಾನೆ ಕಲ್ತಿದ್ದು. ಅಂದ್ರೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಎಲ್ಲ ಟೈಮ್ ವೇಸ್ಟ್ ಆಗ್ಬಾರ್ದು ಅಂತಂದು ಆ 1-2 ತಿಂಗಳಲ್ಲಿ ಕಲ್ತಿದ್ದು. ಅದರಲ್ಲಿ ಪರ್ಫೆಕ್ಟ್ ಆಗ್ಬೇಕು ಅಂತ ಒಂದು 3-4 ಜನದ ಹತ್ರ, ಟೈಲರ್ ಹತ್ರ ಎಲ್ಲೆಲ್ಲಿ ಹೋಗ್ತೀರ ಅಲ್ಲೆಲ್ಲ ಕಲಿತೆ. ಆಮೇಲೆ ನೆಕ್ಸ್ಟ್ ನಾನು ಅದೆಲ್ಲ ಮಾಡಿದ್ಮೇಲೆ ಒಂದ್ಸರಿ KSFC ಮ್ಯಾನೇಜರ್, ನಾವು ರೋಡ್ ಟ್ರ್ಯಾಕ್ಟರ್ ಇದ್ದೆ, ರೋಡ್ ಟ್ರ್ಯಾಕ್ಟರ್ ಇದ್ದೆ. ಅವಾಗ ಅವರು ಒಂದು ಉದ್ಯಮಿ ಇದನ್ನ ಅಂತ ಒಂದು ಅವ್ರದ್ದೆಲ್ಲ ಪ್ರೋಗ್ರಾಮ್ ಇರುತ್ತೆ, ಅದಕ್ಕೆ ಬಂದು ಭಾಷಣ ಮಾಡಿದ್ರು. ಅವಾಗ ನಾ ಏನಂದೆ, ಎಲ್ಲ ದುಡ್ಡಿರೋರಿಗೆ ಇದು ಮಾಡ್ತೀರಾ, ಸೊ ಲೋನ್ ಕೊಡ್ತೀವಿ ಅಂತಿರಲ್ಲ, ನಿಮ್ಗೆ ಏನ್ ಸೆಕ್ಯೂರಿಟಿ ಇದೆ ಅಂದ್ರು. ಏನಿಲ್ಲ, ನಾನು ದುಡ್ದು ತೀರಿಸ್ತೀನಿ ಅನ್ನೋ ಒಂದು ಧೈರ್ಯ ನನ್ನ ಹತ್ರ ಇದೆ, ನಿಯತ್ತಿದೆ. ಸೊ ಹಂಗಾಗಿ ನೀವು ನನಗೆ ಇದು ಮಾಡ್ಬೇಕು ಅಂತಂದ್ರು. ಆಯ್ತು ಅಂತ ಅವ್ರು 5,000 ಕೇಳಕ್ ಹೋಗಿದ್ದೆ, ಒಂದು ಜಿಗ್ಜಾಕ್ ಮಿಷಿನ್ ಕೇಳಕ್ ಹೋಗಿದ್ದೆ. ಅವರು 25,000 ರೂಪಾಯಿ ಕೊಟ್ರು. ಆ 25,000ದಿಂದ ಏನ್ ಮಾಡಿದೆ, ನಾನು ಸ್ವಲ್ಪ ಬಂಡವಾಳ ಇದನ್ನ ಪೆಟಿಕೋಟ್, ರೆಡಿಮೇಡ್ ಪೆಟಿಕೋಟ್ಗಳನ್ನೆಲ್ಲ ಗಾರ್ಮೆಂಟ್ ಇದ್ ಮಾಡಿ ಅವ್ರಿಗೆ ಒಂದು 7-8 ಜನ ಕೆಲ್ಸಕ್ಕೂ ಇಟ್ಕೊಂಡೆ. 25,000 ಲೋನ್ ನಿಮ್ಗೆ ಹೆಂಗ್ ಬಂತದು? ಅದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ KSFC ಬಂತು. ಸೊ ನನ್ಗೆ ಅವಾಗ ಏನು ಅಂದ್ರೆ ಲೋನ್ ತಗೊಳೋದು ಗೊತ್ತಿಲ್ಲ, ನಮ್ಮ ಮನೆಯಲ್ಲಿ ಏನು ಅಂತಾನೋ ಇದೇ ಇಲ್ಲ. ಬಟ್ ಏನಂದ್ರೆ ಅಪ್ಪ ಅಮ್ಮಂದು ಏನು ಇದು ಮಾಡಬಾರ್ದು, ಇಸ್ಕೋಬಾರ್ದು, ನಾವಾಗಿ ನಾವು ನೋಡೋಣ, ನಾವು ಮಾಡಿ ಏನಾರು ಇದು ಮಾಡೋಣ ಅಂತ ಲೋನ್ ತೊಗೊಂಡ್ವಿ. ಲೋನ್ ತೊಗೊಂಡಿದ್ದಾದ್ಮೇಲೆ ಪೆಟಿಕೋಟ್ ಎಲ್ಲ 6 ಪೀಸ್ ಪೆಟಿಕೋಟು, ಒಳ್ಳೆ ಕ್ವಾಲಿಟಿದು. ಕ್ವಾಲಿಟಿ ಚೆನ್ನಾಗಿತ್ತಂದ್ರೆ ಮಾರ್ಕೆಟಿಂಗ್ ಹೆಂಗಾದ್ರೂ ಆಗುತ್ತೆ. ಲೋ ಕ್ವಾಲಿಟಿ ಆದ್ರೆ ಅದು ಏನೇನೋ ಇದಾಗಂಗಿಲ್ಲ, ಸ್ವಲ್ಪ ಜಾಸ್ತಿ ಆಗ್ಬೋದು, ನಮಗೆ ಲಾಸ್ ಆಗ್ಬೋದು. ಇಲ್ಲ, ನಾವು ಹಾಕಿದಕ್ಕಿಂತ 1-2 ರೂಪಾಯಿ ಲಾಭ ಬಂದ್ರೂ ಪರವಾಗಿಲ್ಲ. ಸೊ ನಾವು ಅವಾಗ ಏನ್ ಅನ್ಕೊಂಡ್ವಿ ಅಂದ್ರೆ, ನಾವು ಇನ್ನೊಬ್ರ ಹತ್ರ ಕೆಲ್ಸಕ್ಕೆ ಹೋಗೋದು, ಅದು ಹೆಣ್ಮಕ್ಳು ಬೇರೆ, ಹುಡುಗಿ, ಸಣ್ಣ ಹುಡುಗಿ, ನಮ್ಮಮ್ಮ ಹೊರಗಡೆನೆ ಇದ್ ಮಾಡಿಗೆ ನೀವ್ ಇರ್ರಿ ಅಂತಾರೆ. ಮತ್ತೆ ನಮ್ಮ ತಂದೆ ಹೋದ್ಮೇಲೆ ನನ್ಗೆ ಅನ್ನಿಸ್ತು, ಯಾಕೆ ಸುಮ್ನೆ ಅವ್ರ ಮೇಲೆ ಭಾರ ಆಗ್ಬೇಕು, ತಾಯಿ ಮೇಲೆ. ನಾಳೆ ತಾಯಿನೂ ಹೋಗ್ಬಿಟ್ರೆ ನಾವ್ ಹೆಂಗ್ ಮಾಡ್ಬೇಕು, ಇನ್ನೊಬ್ರು ಮನೆಗೆ ಹೋಗ್ಬೇಕಾಗುತ್ತೆ. ಬೇಡ, ನಾವು ಆದಷ್ಟು ನಾವು ಓದ್ಕಂತಾನೆ ಏನಾದ್ರೂ ನಾವು ಮಾಡೋಣ ಅಂತಂದು ವೇಸ್ಟ್ ಟೈಮಲ್ಲಿ 3 ಗಂಟೆಯಿಂದ 5 ಗಂಟೆ ಒಳಗೆ ಟೈಮ್ ಇದೆ ನೋಡ್ರಿ, ಅದು ನನಗೆ ತುಂಬಾ ಇಷ್ಟ. ಯಾಕಂದ್ರೆ ಅದು ಕನ್ವೀನಿಯಂಟ್ ಟೈಮ್, ಯಾರಿಗೂ ಡಿಸ್ಟರ್ಬ್ ಆಗೋದಿಲ್ಲ. ಸೊ ನಾನು ಸಾಟರ್ಡೆ ಸಂಡೇ ಹಿಂಗ್ ಟೈಮ್ ಸಿಕ್ಕಾಗೆಲ್ಲ ಟೈಲರಿಂಗ್ ಕ್ಲಾಸಿಗೆ ಹೋಗ್ತಿದ್ದೆ. ನಮ್ಮ ತಂದೆನೂ ಅವಾಗ ಟೈಮ್ ವೇಸ್ಟ್ ಮಾಡಬಾರ್ದಂತ ಹೈಸ್ಕೂಲಲ್ಲಿ ಕಳಿಸ್ತಾ ಇದ್ರು. ಆಮೇಲೆ ನನಗೆ ಅದೇ ಇಂಟ್ರೆಸ್ಟ್ ಬಂತು. ಇದು ಎಂಬ್ರಾಯ್ಡ್ರಿ, ಹ್ಯಾಂಡ್ ಎಂಬ್ರಾಯ್ಡ್ರಿ, ಇವನ್ನೆಲ್ಲ ಒಂದೊಂದೇ ಕಲ್ತ್ಕೊಂತ ಬಂದೆ. ಹಾಬಿ ಅಂತ ಆಗಿದ್ದು ಅದು ನೆಕ್ಸ್ಟ್ ಅದು ವೃತ್ತಿಪರ ಆಗ್ಬಿಡ್ತದೆ. ಅದು ಏನೋ ಟೈಮ್ ವೇಸ್ಟ್ ಮಾಡಬಾರ್ದು, ಇನ್ನೊಬ್ರು ಮನೆಗೆ ಹೋಗ್ಬಾರ್ದು. ನಮ್ಮ ತಂದೆ ಏನಂದ್ರೆ, ಅಲ್ಲಿ ಹೋಗಿ ಕಟ್ಟೆಯಲ್ಲಿ ಕುತ್ಕೊಂಡೆ, ಏನ್ ಕಲ್ತ್ ಬಂದೆ ಅಂದ್ರು. ಅದಕ್ಕೆ ಏನಿಲ್ಲ, ಬರೀ ಅವ್ರು ಅದ್ ಮಾಡಿದ್ರು, ಇವ್ರು ಇದ್ ಮಾತಾಡಿದ್ರು, ಅದಷ್ಟೇ ಅಲ್ಲ, ಮತ್ತೆ ಅವ್ರೇನಾರ ಅಂದ್ರು ಅದನ್ನ ತಗೊಂಡೋಗಿ ಇನ್ನೊಬ್ರಿಗೆ ಹೇಳೋದು, ಇವು ಆಗ್ತವೆ, ಅದಕ್ಕೆ ಏನ್ ಕಲ್ತ್ ಬಂದೆ ಅಂತ. ನಾ ಅಂದೆ, ಏನಂದ್ರೆ ಇಲ್ಲ, ಅವರಲ್ಲಿ ಏನಾದ್ರೂ ಒಬ್ಬ ಮನುಷ್ಯನಲ್ಲಿ ಏನಾರ ಒಂದು ಒಳ್ಳೆ ಇರುತ್ತೆ, ಅದನ್ನ ನೀ ಕಲ್ತ್ ಬಂದು ನನಗೆ ಹೇಳು ಅಂದ್ರು. ನಮ್ಮ ತಂದೆ ನಿಜವಾಗ್ಲೂ ಗ್ರೇಟ್ ಅಂತ ಹೇಳ್ಬೇಕು. ಸುಮ್ಮನೆ ಕಟ್ಟೆ ಪುರಾಣ ಬೇಡ ಅಂತಾರ. ಕಟ್ಟೆ ಪುರಾಣದಲ್ಲಿ ಕುತ್ಕೊಂಡ್ರು ಅದು ಉಪಯೋಗ ಆಗಂತ ಅದನ್ನ ಮಾಡ್ರಿ ಅಂತ. ಉಪಯೋಗ ಆಗಂತಂದ್ರೆ, ಅವರು ಬ್ರಾಹ್ಮಿನ್ಸ್ ಒಬ್ರು ಇದ್ರು ನಮ್ಮ ಮನೆ ಎದುರಿಗೆ ದಾವಣಗೆರೆಯಲ್ಲಿ. ಅವರು ಭಾಗೀರಥಮ್ಮ ಅಂತ ಬ್ರಾಹ್ಮಿನ್ಸ್. ಅವರೆಲ್ಲ ಅರಿಶಿನ ಕುಂಕುಮಕ್ಕೋಸ್ಕರ ಹೂಗಳೆಲ್ಲ ಮಾಡ್ಕೊಡ್ತಿದ್ರು. ಅರಿಶಿನ ಕುಂಕುಮ ಕಟ್ಬಿಟ್ಟು ಅದರಲ್ಲಿ ಹೂ ಬಂದು ಎಲ್ಲ ಗಿಫ್ಟ್ ಕೊಡೋದು, ಮದ್ವೆಗೆಲ್ಲ ಗಿಫ್ಟ್ ಕೊಡೋದು. ಸರಿ, ನಮ್ಗೆ ಅದು ಹೆಂಗ್ ಮಾಡ್ತಾರೆ ಏನು ಅಂತ ಅದನ್ನ ನೋಡ್ಕೊಂಡ್ ಬಂದು, ಅವಾಗ ಫೆವಿಕ್ರೆಲ್ ಎಲ್ಲ ಫಸ್ಟ್ ಟೈಮ್ ಬಂದಿದ್ದು. ಸೊ ಅದರಲ್ಲಿ ಏನ್ ಮಾಡಿದ್ವಿ ನಾವು, ಹೂಗಳೆಲ್ಲ ಮಾಡ್ತಾ ಇದ್ದೆ ನಾನು. ತಂತಿ ತಂದು ಹೂ ಮಾಡೋದು, ಕ್ರೇಪ್ ಪೇಪರ್ ಎಲ್ಲ ಮಾಡೋದು.
ಅದರಲ್ಲಿ ತುಂಬಾ ವೆರೈಟೀಸ್ ಮಾಡಿದೆ, ಒಂದು 40-50 ವೆರೈಟೀಸ್. ಯಾವ್ಯಾವ ಸಂಪಿಗೆ ಕಾಣ್ತೀರಾ, ಮಲ್ಲಿಗೆ ಕಾಣ್ತೀರಾ, ಅದು ಮಾಡ್ತೀರಾ, ಮಲ್ಲಿಗೆ ಹಾರ ಅಂತೆ, ಒಟ್ಟು ಇಂಟ್ರೆಸ್ಟ್ ಅದರಲ್ಲೆಲ್ಲ ಮಾಡಿದೆ. ಅವಾಗ ಮಾರ್ಕೆಟಿಂಗು ಹಂಗೆ ಇತ್ತು. ಹೌದು. ಸೊ ಅದು ಹೆಂಗ್ ಮಾರ್ಕೆಟಿಂಗ್ ಮಾಡಿದ್ವಿ ಅಂದ್ರೆ, ಇವಾಗ ಕಾಲೇಜಲ್ಲಿ ಫಂಕ್ಷನ್ ಆಗ್ತದೆ, ಅವಾಗ ಏನ್ ಮಾಡ್ತಾರೆ ಎಲ್ಲ ಹೋಗ್ಬಿಟ್ಟು ರೋಸ್ ಎಲ್ಲ ಬರ್ತಾವಲ್ಲ, ನಾನು 100 ರೂಪಾಯಿಂದ ಸ್ಟಾರ್ಟ್ ಮಾಡಿದ್ದದು. 100 ರೂಪಾಯಿಂದ. ಹೆಂಗಂದ್ರೆ ಮೆಡಿಕಲ್ ಸ್ಟೂಡೆಂಟ್ಸ್ ಎಲ್ಲ ಬರ್ತಾ ಇದ್ರು, ಅವ್ರದ್ದೇನಂದ್ರೆ ಈ ಮಾರ್ಕೆಟಲ್ಲಿ ಹೂಗಳೆಲ್ಲ ತರಬೇಕಲ್ಲ, ಗುಲಾಬಿ ಹೂ ತಂದ್ರೆ ಅದು ರಾತ್ರಿ ಡೆಕೋರೇಷನ್ ಮಾಡಿದ್ರೆ ಬೆಳಗ್ಗೆ ಭತ್ತ ಹೋಗ್ಬಿಡುತ್ತೆ, ಮತ್ತೆ ಅದಕ್ಕೆಲ್ಲ ನೀರು ಹಾಕ್ಬೇಕು ಮಾಡಬೇಕು ಅಂತ. ಅದು ನಾನು ಮಾಡ್ತಾ ಇದ್ದೆ. ನನ್ನ ಕಸಿನ್ ಬಂದು ಹೇಳಿದ್ಲು, ಎಷ್ಟು ಚೆನ್ನಾಗಿ ಸೇಮ್ ಅದೇ ಥರ ಕಾಣುತ್ತೆ ಕ್ರೇ ಪೇಪರಲ್ಲಿ, ಇದನ್ನೇ ಯಾಕೆ ನಾವು ಡೆಕೋರೇಷನಿಗೆ ಇದು ಮಾಡಬಾರ್ದು. ಸರಿ ಅಂತಂದು ಅವರು ಅವಾಗ ನನಗೆ 100 ರೂಪಾಯಿ ಕೊಟ್ಟು ಅಷ್ಟು ಹೂ ತೊಗೊಂಡೋಗಿದ್ರು ಅವರು. 3 ರೂಪಾಯಿ ಹಿಂಗೆ. ಎಷ್ಟು ಹೂ ಕೊಟ್ರಿ 100 ರೂಪಾಯಿಗೆ ಅವಾಗ? 100 ರೂಪಾಯಿ ಒಂದು 30-40-45 ಹೂ ಮಾಡಿದ್ದೆ, ಎಲ್ಲ ಕಲರ್ 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 ಕಲರ್. ಅವ್ರಿಗೆ ತುಂಬ ಇಷ್ಟ ಆಯ್ತು. ಹಂಗೆ ಅದು ಮತ್ತೆ ಆರ್ಡ್ರ್ ಬರೋಕ್ಕಾಗ್ತಿತ್ತು. ಇವಾಗ ಕಾಲೇಜಿಂದ ಬಂದ ತಕ್ಷಣ, ಸ್ಕೂಲಿಂದ ಬಂದ ತಕ್ಷಣ ಹೋಗಿ ಕುತ್ಕೊಂಡು ಅದನ್ನೆಲ್ಲ, ಅವಾಗ ಫೆವಿಕಲ್ ಅದು ಅವಾಗ ಗಮ್ ಹಾಕ್ತಿದ್ರು. ಫೆವಿಕಲ್ ಬಂದ ತಕ್ಷಣ ಅವ್ರು ಎದುರುಗಡೆರು ನನ್ನ ಜೊತೆಗೆ ಅವರು ಬಂದಿದ್ರಲ್ಲ, ಅಯ್ಯೋ ನನ್ನ ಕೈಯೆಲ್ಲ ಪರೆ ಬರ್ತಾ ಇತ್ತು, ಎದುರ್ಕೊಂಡು. ಇಲ್ಲ ಇದು ಫೆವಿಕಲ್ ಈ ಥರ ಹಿಂಗಿದೆ ಅಂತಂದು. ಆಮೇಲೆ ಅವರು ಫೆವಿಕಲ್ನಾರು ಒಂದು ಕ್ಲಾಸ್ ಇಟ್ಟಿದ್ರು, ಒಂದು 100 ಐಟಮ್ ಕಲಿಸಿದ್ರು. 100 ಐಟಮ್ ಅಂದರೆ ಎಂಬೋಸಿಂಗು, ಇದು ಪ್ಯಾಚ್ ವರ್ಕ್ ಅಂತೆ, ಆಮೇಲೆ ಬ್ರೆಡ್ ವೇಸ್ಟ್ ಬ್ರೆಡ್ಡಲ್ಲಿ ಅದು ಮಾಡ್ತು, ರೆಗ್ಸಿನಿಂದು, ಆಮೇಲೆ ಗೋಧಿ ಕಡ್ಡಿದ ಮಾಡಿಸ್ತಿದ್ರು, ಮತ್ತೆ ವೇಸ್ಟ್ ಡಸ್ಟ್ ಬರುತ್ತಲ್ಲ ಈ ಜಾಡುದು, ಅದ್ರ ಒಳಗೆ ಮಾಡೋದು, ಸೋಲಾ ವುಡ್ ಫ್ಲವರ್ ತುಂಬಾ ಚೆನ್ನಾಗಿ ಅವಾಗೆಲ್ಲ. ಆಮೇಲೆ ವ್ಯಾಕ್ಸ್ ಇಂದ ಇದನ್ನೆಲ್ಲ ಮಾಡೋದು ತುಂಬಾ ಚೆನ್ನಾಗಿ ಅವಾಗೆಲ್ಲ ಹೇಳ್ಕೊಟ್ರು. ಅದನ್ನ 3 ತಿಂಗಳು ಕೋರ್ಸ್, ಅದು ಮಾಡ್ಲೇಬೇಕು. ಫೆವಿಕ್ರಿಲ್ ಅಂದ್ರೆ ಅದು ಒಂದು ಮಾಡಿದ್ವಿ. ಅದು ಒಂದು ಅಂದ್ರೆ ಎಷ್ಟು ಫೀಸ್ ಕೊಟ್ಟಿದ್ರಿ ಅದಕ್ಕೆ? ಫೀಸ್ ಇಲ್ಲ, ಫೀಸ್ ಇಲ್ಲ. ಅವ್ರು ಕಂಪನಿ ಅಡ್ವರ್ಟೈಸಿಗೋಸ್ಕರ ನೀವು ಅಂದ್ರೆ ನಮ್ ಟ್ಯಾಲೆಂಟ್ ನೋಡಕ್ ಏನು ಅಂತಿದ್ರು, ನೀವು ಏನಾದ್ರೂ ಒಂದು ವರ್ಕ್ ಮಾಡ್ಕೊಂಡ್ ಬರ್ರಿ ಅಂದ್ರು. ಅವಾಗ ಒಂದು ಇದನ್ನ ಸಣ್ಣದು ಐಸ್ ಕ್ರೀಮ್ ಕಡ್ಡಿಯಿಂದ ಒಂದು ಇದನ್ನ ನವಿಲ್ ಮಾಡ್ಕೊಂಡು ಹೋಗಿದ್ರು. ಸೊ ಅದಕ್ಕೆ ಅವ್ರಿಗೆ ಸೆಲೆಕ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿದೆ ಇದು, ಸರಿ ಯಾರು ವರ್ಕ್ ಮಾಡದಲ್ಲೇ ಇದ್ರೆ ಅವ್ರು ಏನು ತಗೊಳಲ್ಲ, ಅಂದ್ರೆ ಇವ್ರಿಗೇನು ಇದ್ ಬರಲ್ಲ ಅಂತ. ಅದನ್ನ ನೋಡ್ಬಿಟ್ಟು ಅವ್ರು ಹಂಗೆ ತಗೊಂಡು ಇದ್ ಮಾಡ್ತಿದ್ರು. ಅದ್ ಮುಗೀತು. ಅದೊಂದು ಅಂದ್ರೆ ಕಲ್ತ್ಕೊಂತ ಬಂದಿದ್ದಾಯ್ತದ. ಅದೇ ಇದು ಲೋನಿಗಂತ 5,000ಕ್ಕಂತ ಹೋದೆ, ಅವ್ರು 25,000 ಕೊಟ್ರು. ಅದು ಏನು ಅಂತಾನೆ ಗೊತ್ತಿಲ್ಲ ನನ್ಗೆ. ಅಲ್ಲಿ ಹೋಗಿ KB ಪರ್ಮಿಷನ್ ತಗೋಬೇಕು, ಅದು ಇದು ಅಂತ. ಅದು ರೆಂಟೆಡ್ ಹೌಸ್ ಅಲ್ಲಿ. ಸೊ ಎಲ್ಲರಿಗೂ ಆಶ್ಚರ್ಯ, ಹೆಂಗೆ ಕೊಟ್ರು, ನಿನಗೆ ಹೆಂಗ್ ಕೊಟ್ರು, ನೀನ್ ನೋಡಿದ್ರೆ ಇಷ್ಟು ಸಣ್ಣಳು, 18 ವರ್ಷದ ಮೇಲ್ಪಟ್ಟವ್ರಿಗೆ ಅಷ್ಟೇ ಕೊಡ್ತಾರೆ, ಹಂಗೆ ಅಂತ. ಅವಾಗ ಆಧಾರ್ ಕಾರ್ಡ್ ಇರ್ಲಿಲ್ಲ, ಏನೋ ಪರಿಚಯ. ಅವ್ರು ನನ್ ನೋಡಿ ನಾವು ಒಂದ್ ಕ್ವಶನ್ ಕೇಳಿದೆ, ಸರ್ ಎಲ್ಲ ಬರೀ ಅವ್ರಿಗೇನೆ ಇದ್ ಮಾಡ್ತಿರಲ್ಲ, ದುಡಿಬೇಕು ಅಂತ ಉತ್ಸಾಹ ಇರೋರಿಗೆ ಕೊಡಲ್ಲ, ದೊಡ್ಡ ಫ್ಯಾಕ್ಟ್ರಿ ಹಾಕೊಂಡಿರ್ಬೇಕು ಅವ್ರಿಗೆ ಕೊಡ್ತೀರಾ, ಮತ್ತು ಅವರು ಇನ್ನು ದುಡ್ಡಿದ್ದರಿಗೆ ದುಡ್ಡು ಮಾಡಿಸ್ತೀರಾ, ಬಟ್ ಏನೂ ಇಲ್ಲ ನಾವು ದುಡಿತೀವಿ ಅಂದರೆ ಯಾಕೆ ನೀವು ಎಂಕರೇಜ್ ಮಾಡಲ್ಲ ಅಂತ. ಅವಾಗ ಚಿತ್ರದುರ್ಗದಿಂದ, ಅವಾಗ ನಮ್ಮ ದಾವಣಗೆರೆಯಲ್ಲಿ ಏನೋ ಅಷ್ಟು ಇದಿರಲಿಲ್ಲ, ಚಿತ್ರದುರ್ಗಕ್ಕೆ ಹೋಗ್ಬೇಕಿತ್ತು. ಅವಾಗ ನಮ್ಗೆ ಹೋಗಕ್ಕೆ ಸ್ವಲ್ಪ ಅಮೌಂಟು ಶಾರ್ಟೇಜ್ ಬಂತು, ಕೇಳಬಾರ್ದಲ್ಲ ಹಂಗೆ ಅಂತ. ಹೋಗಿ ಬೆಳಿಗ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಪರ್ಮಿಷನ್ ತಗೊಂಡು ಎಲ್ಲ ಮಾಡ್ಕೊಂಡು ಬಂದು ಸ್ಟಾರ್ಟ್ ಮಾಡಿದ್ದೆ. ಒಂದು ಮಿಷಿನ್ ಇಂದ ಸ್ಟಾರ್ಟ್ ಮಾಡಿದ್ರೆ ಎಂಬ್ರಾಯ್ಡರಿ ಅದು ಇದು ಎಲ್ಲ ಮಾಡ್ಕೊಂತ, ಅಂದ್ರೆ ಒಂದು ಕ್ಲಾಸ್ ಕಲ್ತ ತಕ್ಷಣ ಇನ್ನೊಂದು ಕ್ಲಾಸಿಗೆ, ಇನ್ನೊಂದು ಕ್ಲಾಸ್ ಕಲ್ತ ತಕ್ಷಣ ಇನ್ನೊಂದು ಕ್ಲಾಸಿಗೆ, ಈ ರೀತಿ. ಅಂದ್ರೆ ದುಡ್ಡು ಬಹಳ ವೇಸ್ಟ್ ಮಾಡಬಾರ್ದು ಅಂತ. ಸೊ ಹಂಗೇನೆ ನಡ್ಕೊಂತ ಬಂತು. ಆಮೇಲೆ ಬ್ಯೂಟಿ ಪಾರ್ಲರ್ ಅವಾಗೆಲ್ಲ ಕಲ್ತ್ರೆ ಏನೋ ಅಪರಾಧ. ಹೌದು, ಖಂಡಿತವಾಗ್ಲು ಹೌದು, ಅಪರಾಧ. ಇವ್ರು ಬ್ಯೂಟಿ ಪಾರ್ಲರ್ ಅಂತ ಒಂಥರ ಬಾಯ್ ಮೇಲೆ ಬಿಟ್ಟು ಅಂಥದ್ರಲ್ಲಿ ನಾನು ಮನ್ಸಲ್ಲಿ ಏನು ಇಟ್ಕೊಂಡ್ರೆ, ನಾನು ಮಾಡೋದು ನನ್ನ ಮನಸ್ಸಿಗೆ ಒಳ್ಳೆ ಕೆಲಸ ಅಂದಮೇಲೆ ನಾ ಇನ್ನೊಬ್ರಿಗೆ ತಿರುಗಿ ನೋಡಬಾರ್ದು. ನಾಳೆ ನಮಗೆ ಯಾವುದು ಇದಾಗಲ್ಲ. ಧೈರ್ಯ ಮಾಡ್ಕೊಂಡು ಅವಾಗ ಮಾಡಿದೆ. ಅವಾಗ ನಾವೇ ನಮ್ಮ ಸಿಸ್ಟ್ರಿಗೆ ಕೂದಲು ಕಟ್ ಮಾಡಿದೆ, ಅದು ಒಂದು ಬೈಸ್ಕೊಂಡೆ, ನಮ್ದು ಇಲ್ಲ ಹಂಗೆ ಅಂತ, ಹಿಂದೆ. ಆಮೇಲೆ ಅವರೇ ಟರ್ನ್ ಆದ್ರು. ಮ್ಯಾರೇಜ್ಗೆಲ್ಲ ಹೋಗ್ತಿದ್ದೆ, ಆಮೇಲೆಲ್ಲ ಅಮೌಂಟ್ ಎಲ್ಲ ಬರ್ತಾ ಇತ್ತು. ಅದೇ ಅಮೌಂಟಲ್ಲೇ ಈ KSFC ತಗೊಂಡಿದ್ನಲ್ಲ ಲೋನ್ ಎಲ್ಲ ಮುಗಿಸಿದೆ. ಅದು ಫ್ಲಾಟ್ ಇಂಟ್ರೆಸ್ಟ್, ನನಗೆ ಗೊತ್ತಾಗ್ಲಿಲ್ಲ. ಕಟ್ ಇಂಟ್ರೆಸ್ಟ್ ಅಂದ್ರೆ ಚೆನ್ನಾಗ್ ಆಗ್ತಿತ್ತು. ಇವಾಗ ನಾವು 25,000 ತಗೊಂಡ್ರು 25,000ದೇ ಬಡ್ಡಿ ಕಟ್ಟಬೇಕು. ಹಂಗಾಗಿ KSFC ತಗೊಳೋರು ಧೈರ್ಯ ಇರ್ಬೇಕು ಅಂತ. ಸೊ ನಾನು ಹಂಗಾಗಿ ಒಂದು 50,000 ಕಟ್ಟಿದೆ. ಅಂಗಡಿ ಮತ್ತೆ ಬೇರೆ ಚೇಂಜ್ ಮಾಡಿ ಶಾಪ್ ಮಾಡಿದೆ. ಮನೆಯಲ್ಲೇ ಸ್ಟಾರ್ಟ್ ಮಾಡಿದ್ದು, ಮತ್ತೆ ಶಾಪ್ ಮಾಡಿ ಅಲ್ಲಿಂದ ಸ್ಟೇಷನರಿ ಅಂತೆ, ಅದು ಮತ್ತೆ ಬೆಂಗಳೂರಿಗೆ ಹೋಗಿ ಎಲ್ಲದ್ ಮಾಡ್ತೆ, ಮತ್ತೆ ವುಡ್ ಕಾರ್ವಿಂಗ್ ಅಂತೆ, ಇವನ್ನೆಲ್ಲ ಕಲಿತೆ. ಇದು ಕಲಿತು ಎಲ್ಲ ಆದ ತಕ್ಷಣ ಮತ್ತೆ ನನಗೆಲ್ಲ ಕ್ಲಬ್ನವರು, ರೋಟರಿ ಕ್ಲಬ್ ಅಂತೆ, ಇದು ಲಯನ್ಸ್ ಕ್ಲಬ್ನವ್ರು ಎಲ್ಲ ಡೆಮೋ ಕೊಡಕ್ಕೆ ಕರಿತಾ ಇದ್ರು. ಆಮೇಲೆ ಮೆಹಂದಿ ಕ್ಲಾಸು
ಒಟ್ಟು ಏನ್ ಇದಾವೆ ಹೆಣ್ಮಕ್ಳು ಸ್ವಯಂ ಉದ್ಯೋಗ ಕಲಿಯೋದನ್ನ ಅದನ್ನೆಲ್ಲ ಕಲಿಬೇಕು. ನಾಳೆ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ. ಅದು ಒಂದು ಇದು ಹೇಳ್ತಾರೆ ನೋಡ್ರಿ, ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆ ಮೇಲು ಅಂತಂದ ಅಲ್ವಾ. ನಾವ್ ಎಷ್ಟೇ ಡಬಲ್ ಡಿಗ್ರಿ ಮಾಡಿರ್ಬೋದು, ಇನ್ನೊಬ್ರ ಹತ್ರ ಕೆಲ್ಸಕ್ಕೆ ಹೋಗೋದಕ್ಕಿಂತ ನಾವ್ ಮನೆಯಲ್ಲಿ ಟೈಲರಿಂಗು, ಈ ಪಾರ್ಲರು, ಈ ಟೈಲರಿಂಗ್ ನೋಡ್ರಿ, ಒಂದ್ ಹಳ್ಳಿಗೆ ಹೋಗ್ಲಿ ನಮ್ ಮನೆ ಹೆಂಗ್ ಸಿಗುತ್ತಾ ಏನೋ ಗೊತ್ತಿಲ್ಲ, ನಾಳೆ ಹೆಂಗ್ ಪರಿಸ್ಥಿತಿ ಗೊತ್ತಿಲ್ಲ. ಟೈಲರಿಂಗ್ ಅಂತೆ, ಇದು ಎಂಬ್ರಾಯ್ಡ್ರಿ, 4 ಜನಕ್ಕೆ ಟ್ಯೂಷನ್ ಹೇಳ್ಕೊಟ್ಬಿಟ್ರೆ ಎಷ್ಟೋ ಇದಾಗುತ್ತೆ. ಹೌದು ಪ್ರಕಾರ ಅಂತ ಅದನ್ನೆಲ್ಲ ಕೈಲಿರೋ ವಿದ್ಯೆ ಅದು, ನಾವು ನಮಗ್ ಒಂದು ಅದು ಹೆಂಗ್ ಬಂತು ಅಂದ್ರೆ, ನಾನು ಫ್ರಾಂಕ್ ಹೇಳ್ಬಿಡ್ತೀನಿ. ಇವಾಗ ಏನಂದ್ರೆ ನಾವು ಹುಡುಗಿಯರು, ಅವಾಗ ನಮ್ಗೆ ಈಗಿನ ಕಾಲದ ಹುಡುಗಿಯರಂಗೆ ನಮಗೆ ಹಂಗ್ ಬೆಳೆಸ್ತಿರ್ಲಿಲ್ಲ. 6 ಗಂಟೆ ಆದ ತಕ್ಷಣ ಮನೇಲಿ ಬರ್ಬೇಕು, ಮತ್ತೆ ಹೊರಗಡೆ ಎಲ್ಲೂ ಹೋಗ್ಬಾರ್ದು. ಆಮೇಲೆ ಅದರಲ್ಲಿ ಏನಂತಂದ್ರೆ ನಾನು ಯೋಚನೆ ಮಾಡಿದೆ, ಈ ಮಾರ್ವಾಡಿಗಳ ಹತ್ರ ನಾವು ಕೆಲ್ಸಕ್ಕೆ, ಅವರು ಇಲ್ಲಿ ಕರ್ನಾಟಕಕ್ಕೆ ಬಂದು ಅವ್ರು ದುಡ್ದು ಬ್ರಿಟಿಷ್ ಆಡಳಿತ ನಡೆಸಿದ್ರು ಅಲ್ಲ, ಹಿಂಗ ಅಂತಿಂತಲ್ಲ. ಇವಾಗ ಬ್ರಿಟಿಷ್ ಹಂಗೆ ಇಂಡಿಯಾಕ್ ಬಂದ್ರು, ಹಂಗ್ ಮಾರ್ವಾಡಿಗಳು ಕರ್ನಾಟಕಕ್ಕೆ ಬಂದು ಬಟ್ಟೆ ವ್ಯಾಪಾರ ಮಾಡಿದ್ರು, ನಮ್ಮನ್ನ ಅಲ್ಲಿ ಕೆಲ್ಸಕ್ಕೆ ಇಟ್ಕೊಂತಿದ್ರು. ಈಗೂ ಇನ್ನೂ ಹಂಗೆ ನಡೀತಾ ಇದೆ. ಅದಕ್ಕೆ ನಾವೇ ಯಾಕೆ ಏನಾದ್ರು ಮಾಡ್ಬಾರ್ದು ಅಂತ ಫಾಲ್ ಮಾಡೋದು, ಪೆಟಿಕೋಟ್ ಮಾಡೋದನ್ನ ನಾವು ಅಂಗಡಿ ಹತ್ರ ಹೋಗಿ ನಿಂತ್ಕೊಂತಿದ್ದೀನಿ. ಎಲ್ಲಿ ತರಬೇಕು, ಹೋಲ್ಸೇಲ್ ಗೊತ್ತಿಲ್ಲ, ರಿಟೇಲ್ ಗೊತ್ತಿರ್ಲಿಲ್ಲ. ಹೋಗಿ ಎಲ್ಲ ಅಂಗಡಿಗೂ ಕೇಳ್ತಾರೆ, ಫಾಲಿನ ಬಟ್ಟೆ ಸಿಗ್ತತೇನ್ರಿ, ಫಾಲ್ ಬಟ್ಟೆ ಸಿಕ್ತಂದ್ರೆ ಇಲ್ಲ ಅಂತ ಕಳ್ಸರು. ಸೊ ಆಮೇಲಿಂದ ಗೊತ್ತಾಯ್ತು ನನಗೆ, ಈ ಚಿಲ್ಕಾರಂಜಿಯಿಂದ ಅಲ್ಲಿಂದ ತರಬೇಕು. ಒಂದೊಂದು ಎಕ್ಸಿಬಿಷನ್ ಹಾಕಿದ ತಕ್ಷಣ ಸ್ವಯಂ ಉದ್ಯೋಗ ವನಿತಾ ಇದಂತಂದು ನಮ್ಮ ನಾಗಮ್ಮ ಕೇಶವಮೂರ್ತಿ ಅಂತ ಇದ್ರು, ಅವರು ಹೆಣ್ಮಕ್ಳಿಗೆ ತುಂಬಾ ಚೆನ್ನಾಗಿ ಎಂಕರೇಜ್ ಮಾಡ್ಯಾರು. ಅವ್ರು ಮಹಾರಾಷ್ಟ್ರದಿಂದ ಎಲ್ಲ ಕರೆಸ್ಬಿಟ್ಟು ಅವ್ರಿಗೆಲ್ಲಾನು ಸ್ವಯಂ ಉದ್ಯೋಗದ ಟ್ರೈನಿಂಗ್ ಕೊಟ್ರು. ಅಲ್ಲೂ ಟ್ರೈನಿಂಗ್ ತಗೊಂಡು ಹಂಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಎಲ್ಲದನ್ನು ಮಾಡ್ಕೊಂತ ಬಂದ್ವಿ. ಆಮೇಲೆ ಹಂಗೆ ಮಹಿಳಾ ಮಂಡಳಿನೂ ಕಟ್ಕೊಂಡ್ವಿ. ಆಮೇಲೆ ಕ್ಲಾಸಸ್ಸಿಗೆಲ್ಲ ಮಾಡೋದು, ಇದೆಲ್ಲ ಮೇಕಪ್ಪಿಗೆ ಹೋಗೋದು, ಒಟ್ಟು ಎಲ್ಲ ಏನ್ ಬಂದ್ರು. ಇವಾಗ ನೀವು ಟೈಲರಿಂಗ್ ಕ್ಲಾಸಸ್ ಎಲ್ಲ ಮಾಡ್ತೀರಾ, ಹೊಲ್ದು ಕೊಡ್ತೀರಾ? ಹೊಲ್ದು ಕೊಡ್ತೀನಿ, ಟೈಲರಿಂಗ್ ಕ್ಲಾಸು ಮಾಡ್ತೀನಿ. ಇವಾಗ ಟೈಲರಿಂಗ್ ಕ್ಲಾಸಸ್ ಅಂದ್ರೆ ನೀವು ಬೇಸಿಕ್ ಇಂದ ಕ್ಲಾಸಸ್ ಮಾಡ್ತೀರಾ ಅಥವಾ ಫ್ಯಾಷನ್ ಡಿಸೈನಿಂಗ್ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಕ್ಲಾಸಸ್ ಅಷ್ಟೇ ಮಾಡ್ತೀರಾ? ಎರಡು ಮಾಡ್ತೀನಿ, ಎರಡು. ಯಾಕಂದ್ರೆ ಒಬ್ರಿಗೆ ಏನಾಗುತ್ತೆ, ಎಲ್ಲ ಕಲ್ತಿರ್ತಾರೆ ಗೌರ್ಮೆಂಟ್ ಇದರಿಂದ. ಫ್ಯಾಕ್ಟ್, ನಾನು 7-8 ಜನದ ಹತ್ರ ಕಲ್ತೆ. ಯಾಕಂದ್ರೆ ನಾವ್ ಎಷ್ಟು ಕಲ್ತ್ರು ಕಡಿಮೆನೆ. ಒಬ್ರದ್ದು ಕಂಕ್ಳಲ್ಲಿ ಸುಕ್ಕು ಬರುತ್ತೆ, ಒಬ್ರು ಫಿಟ್ಟಿಂಗ್ ಇರಲ್ಲ, ಒಬ್ರದ್ದು ಏನಿರಲ್ಲ. ಸೊ ಹಂಗಾಗಿ ನಾನು ಇವ್ರ ಮೆಥಡ್ ಹೆಂಗೆ, ನಾ ಕಲ್ತೀನಿ ಅಂತ ನಾವೇ ಗರ್ವ ಮಾಡ್ಕೊಳಕ್ ತಪ್ಪದು. ಯಾಕಂದ್ರೆ ಎಷ್ಟು ಪರ್ಫೆಕ್ಟ್ ಆಗ್ತೀವಿ ನಾವು ಅಷ್ಟನ್ನು ಇನ್ನೂ ಕಡಿಮೆನೆ. ಸೊ ಅವ್ರ ಹತ್ರ ಟೈಲರಿಂಗ್ ಇದು ಏನ್ ಮಾಡ್ತಾರೆ, ಡಿಪ್ಲೊಮಾ ಕೋರ್ಸ್ ಅಂತ ಮಾಡ್ತಾರಲ್ಲ, ಅಲ್ಲಿ ಅಷ್ಟು ಪರ್ಫೆಕ್ಟ್ ಬರೋದಿಲ್ಲ. ಲೆಕ್ಕದ ಪ್ರಕಾರ ಮಾಡ್ತೀವಿ, ಏನೋ ಕುರುಡು ಲೆಕ್ಕ ಅಂತಾರಲ್ಲ, ಆ ರೀತಿ ಹೋಗ್ಬಿಡುತ್ತೆ. ಕಲ್ತಿರ್ತೀವಿ, ಬಟ್ ಈ ಟೈಲರ್ಗಳು ತಾವಾಗಿ ಕಲ್ತಿರ್ತಾರಲ್ಲ, ಅವ್ರ ಹತ್ರ ಫಿಟ್ಟಿಂಗ್ ಹೆಂಗ್ ತಗೋಬೇಕು, ಹೆಂಗೆ ಅಂತ ಅದೊಂದು. ಆಮೇಲೆ ಕೆಲವರಿಗೆ ಲೆಕ್ಕ ಬರ್ತಿರುತ್ತೆ, ಇನ್ ಕೆಲವರಿಗೆ ಲೆಕ್ಕ ಬರಲ್ಲ. ಅವರು ಏನಾದ್ರೂ ಉದ್ಯೋಗ ಮಾಡ್ಕೋಬೇಕು. ಯಾಕಂದ್ರೆ ನಾಳೆ ಹೆಣ್ಮಕ್ಳು ಮದ್ವೆ ಆದ್ರೆ ಅವ್ರಿಗೆ ಯಾವ ಸಂದರ್ಭ ಹೆಂಗ್ ಬರುತ್ತೆ ಹೇಳಕ್ಕಾಗಲ್ಲ. ಇವಾಗ ಮದ್ವೆ ಆದ್ಮೇಲೆ ಗಂಡ ಸತ್ತು ಹೋಗ್ಬೋದು, ಮತ್ತೆ ತವ್ರ ಮನೆಗ್ ಬರೋ ಪರಿಸ್ಥಿತಿ ಬರ್ತದೆ. ಈ ತರ ಎಲ್ಲ ಹೆಚ್ಚಾಗಿ ಈಗಿನ ದಿವಸದಲ್ಲಿ ಗಂಡ ಹೆಂಡತಿ ಇಬ್ರು ದುಡಿದ್ರೇನೆ, ಹೆಣ್ಮಕ್ಳು ದುಡಿಯೋದೇ ಒಳ್ಳೇದು. ಯಾಕಂದ್ರೆ ಅವ್ರ ಖರ್ಚಿಗೂ ರೊಕ್ಕ ಆಗುತ್ತೆ, ಮನೆ ಸಮಸ್ಯೆಗೂ ಪರಿಹಾರ ಸಿಗುತ್ತೆ, ಆಮೇಲೆ ಬೇಡದಿರೋ ವಿಚಾರಗಳೆಲ್ಲ ಬರಲ್ಲ. ನಾವ್ ಅದಕ್ಕೆ ಫುಲ್ ಬ್ಯುಸಿ ಆಗ್ಬಿಡ್ತೀವಿ. ಇದು ನಮ್ ತಂದೆ ಕೊಟ್ಟಿದ್ ಬೇಸಿಕ್. ಅದು ಕಲ್ತೀನಿ, ಒಂದ್ ಏನಾರ ಮಾಡ್ಕೊಂಡ್ ನಾ ಅಂದೆ 10 ಕಲ್ಲು ಹೊಡೆದ್ರೆ 1 ಬೀಳ್ತತಿ. ಇವಾಗ ಬರೀ ನಾನು ಏನೋ ಒಂದು ಓದಿದ್ದೆ, ಡಿಗ್ರಿ ಮಾಡಿ ನಾವ್ ಯಾವ್ದೋ ಒಂದು ಗೌಡ್ರ ಮನೆಗೆ ಎಲ್ಲಾರು ಹೋದ್ವಿ, ಅಲ್ಲಿ ಏನ್ ಮಾಡ್ಬೋದು, ಅವ್ರು ಹೊರಗ್ ಬಿಡಲ್ಲ. ಸೊ ಅದೇ ಟೈಲರಿಂಗ್ ಮಾಡಿ ಒಂದು ರೂಮಲ್ಲಿ ಏನಾರ ಮಾಡ್ಕೊಟ್ಟು ನಾವು ಹಪ್ಪಳ ಮಾಡೋದು, ಸಂಡಿಗೆ ಮಾಡೋದು. ಆಮೇಲೆ ನಾನು ಅವಾಗ ಬೇಕ್ರಿದ್ ಕಲ್ತೆ. ಇದು ಒಂದು ಮೇನ್, ಅಲ್ಲಿ ಮೈಸೂರಿಂದ ಬಂದಿದ್ರು, ಅವ್ರ ಹತ್ರ ಬೇಕರಿ ಕ್ಲಾಸ್ ಇತ್ತು, ಅದನ್ನ ಕಲ್ತ್ವಿ. ಅದು ಕಲ್ತ ತಕ್ಷಣ ನಾನು ಎಲ್ಲರಿಗೂ ಬಿಸ್ಕೆಟ್ಸ್, ಕುಕ್ಕೀಸ್ ಎಲ್ಲ ಮನೆಯಲ್ಲೇ ಮಾಡ್ಕೊಡ್ತಿದ್ದೆ. ಮನೇಲಿ ಹಿಂಗ್ ಮಾಡೋದು ಅಂತಂದು ಒಂದು ಸಣ್ಣ ಓವನ್ ಅವಾಗ ಸಿಗ್ತಾ ಇತ್ತು, ಈ ತರ ಮೈಕ್ರೋ ಓವನ್ ಅಲ್ಲ, ಕೇಕ್ ಬಾಕ್ಸ್ ಇಲ್ಲ, ಅದರಲ್ಲಿ ಕೇಕ್ ಇವನ್ನೆಲ್ಲ ಆರ್ಡರ್ ತಗೊಂಡ್ ಮಾಡ್ತಿದ್ದೆ. ಅದ ಹಂಗ್ ಬಂದ ತಕ್ಷಣ ಮತ್ತೆ ನಮ್ಮ ಇವ್ರೊಬ್ರು ಮೇಡಮ್ ಇದ್ರು, ಉಡುಪಿಯವರು, ಐಸ್ ಕ್ರೀಮ್ ಮಾಡ್ತಾ ಇದ್ರು. ಮತ್ತೋಗಿ ಅವ್ರ ಹತ್ರ ಕಲ್ತ್ವಿ. ಯಾಕಂದ್ರೆ ಇವಾಗ ಯೂಟ್ಯೂಬ್ ನೋಡಿ ಎಲ್ಲಾ ಮಾಡ್ತಾರೆ, ಬಟ್ ಹಂಗಲ್ಲ, ಎಲ್ಲೆಲ್ಲಿ ಬೋರ್ಡ್ ಹಾಕಿದ್ರೆ ಅಲ್ಲೆಲ್ಲ ಹೋಗಿ ನೋಡಿ ಕಲ್ತು ಬರ್ತಿದ್ವಿ ನಾವು. ಪೂನಾದಲ್ಲಿ ಒಬ್ರು ಇದನ್ನ ಕಲ್ತು ಬರ್ತಾ ಇದ್ರು, ಕ್ಯಾಂಡಲ್ ಮೇಕಿಂಗ್ ಅಂದ್ರೆ ಅವಳು ಏನಾದ್ರೂ ಹೊಸದ್ ಕಲ್ತು ಬರ್ತಿದ್ಲು. ಪೂನಾ ಯಾವಾಗ್ಲೂ ಫಾಸ್ಟ್, ಏನೇ ಒಂದು ಡೆಕೋರೇಷನ್ಗಾಗ್ಲಿ ಏನೇ ಒಂದು ಇದಕ್ಕಾಗ್ಲಿ. ಅವರು ಹೋಗ್ಬಿಟ್ಟು ಬರ್ತ್ಡೇ ಕ್ಯಾಂಡಲ್ ಇದೇ ತೋರಿಸ್ತೀನಿ ಅದನ್ನ. ಆಮೇಲೆ ಬರ್ತ್ಡೇ ಕ್ಯಾಂಡಲ್ ಹೆಂಗ್ ಮಾಡೋದು, ಅವ್ರು ಗಿಫ್ಟ್ ಕೊಡಕ್ಕೆ ಅಂತ ಅದನ್ನ ಕಲ್ತ್ವಿ. ಅದಾದ ತಕ್ಷಣ ಮೆಹಂದಿ, ಎಲ್ಲ ಕೈಯಲ್ಲೆಲ್ಲ ಮೆಹಂದಿ ಹಾಕೋದೆಲ್ಲ ಇರುತ್ತೆ.
ಅಂದ್ರೆ ಇವಾಗ ಮದುಮಕ್ಳಿಗೆ ಹಾಕಿದ್ರೆ ಇಷ್ಟು ದುಡ್ಡು ಬರುತ್ತೆ ಹಂಗೆ ಅಂತ ಮಾರ್ವಾಡಿಗಳ ಮದ್ವೆಗೆಲ್ಲ ಹೋಗ್ತಾ ಇದ್ದೆ ನಾನು. ನೀವು ಬೇಕರಿ ಟ್ರೈನಿಂಗ್ ಅನ್ನೆಲ್ಲ ಎಲ್ಲಿ ತಗೊಂಡ್ರಿ? ಮೈಸೂರಿನವ್ರು ಬಂದಿದ್ರು, ಮೈಸೂರಿಂದ ಅವ್ರು ಬಂದ್ಬಿಟ್ಟು ಆಫೀಸರ್ ಕ್ಲಬ್ ಅಂತ ಇತ್ತು, ಅವ್ರು ಕರೆಸ್ತಾ ಇದ್ರು. ದಾವಣಗೆರೆಯಲ್ಲಿ ಕಲೆಗಳ ಒಂದು ಸಾಗರನೇ ಅದು. ಅವ್ರು ಏನ್ ಮಾಡ್ತಾರೆ, ಮಾಮೂಲಿ ಈ ತರ ಸುಮ್ಮನೆ ಇದ್ ಮಾಡ್ತಿರ್ಲಿಲ್ಲ, ನಾವು ಹುಡ್ಕೊಂಡು ಹೋಗ್ತಾ ಇದ್ವಿ. ಹೌದು, ಅವಾಗೆಲ್ಲ ಹಂಗೆ ಇತ್ತು. ಅವಾಗ ಹುಡ್ಕೊಂಡು ಹೋಗ್ತಿದ್ವಿ ಎಲ್ಲಿ ಏನೈತಿ ಅಂತ. ಸೊ ನಾವು ಸ್ಕೌಟ್ ಗೈಡ್, ನನಗೆ ಬೇಸಿಕ್ ಕೊಟ್ಟಿದ್ದೆ ಸ್ಕೌಟ್ ಗೈಡ್ ಅಲ್ಲಿ. ಯಾಕಂದ್ರೆ ನಾನು 6 ಗಂಟೆ ಆದ್ರೆ ಹೊರಗಡೆ ದೊಡ್ಡವ್ರ ಹತ್ರ ಮಾತಾಡಕ್ ಹೆದರ್ತಿದ್ದೆ. ಒಂಥರ ಹೆಂಗಂದ್ರೆ ಹೊರಗೆ ಹೋಗ್ತಿರ್ಲಿಲ್ಲ. ಮನೆ ಆಯ್ತು ಯಾರ ಬಂದ ತಕ್ಷಣ ಇಷ್ಟು ಮಾತಾಡ್ತಿದ್ದೆ, ಬಾಕ್ಲಾಗ್ತಿದ್ದೆ, ಈ ತರ ನಾವ್ ಬೆಳೆದೇ ಸ್ವಲ್ಪ ಬೇರೆ. ಇಲ್ಲ, ಅವಾಗ ಇರೋದೆಲ್ಲ ಹಂಗೇನೆ ಇತ್ತದು. ಮಕ್ಳು ಅಷ್ಟು ಮುಂದ್ ಬಿಡಂಗಿಲ್ಲ. ಯಾರ ಮನೆ ಗಂಡಸರು ಬಂದ್ರೆ ಮಕ್ಕಳೆಲ್ಲ, ಹೆಣ್ಮಕ್ಳೆಲ್ಲ ಒಳಗೋಗು. ಹೌದು. ಅವಾಗ ಏನಾಗುತ್ತೆ, ನಮ್ಗೆ ಹೊರಗಡೆ ಯಾರ ಗಂಡ್ಮಕ್ಳು ನೋಡಿದ ತಕ್ಷಣ ಹೆದರಿಕೆ, ಈ ತರ ಒಂದು ಇದು ವಾತಾವರಣದಲ್ಲಿ. ಆಮೇಲೆ ನಾವು ಹೊರಗಡೆ ಯಾವಾಗ ನಾವು ಹೋಗಿ ನಮ್ದೇನು ಗುರಿ ಇರುತ್ತೋ ಅದನ್ನ ಮಾಡ್ಕೊಂತ ಹೋದ್ರೆ ಯಾರು ಏನು ಅನ್ನಲ್ಲ.